ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಅನ್ನೋದಕ್ಕೆ ಈಗೊಂದು ಸಾಕ್ಷ್ಯ ಸಿಕ್ಕಿದೆ. ಸಾವಿರಾರು ವರ್ಷಗಳ ಹಿಂದಿನ ಅಸ್ಥಿ ಪಂಜರವೊಂದು ಸಿಕ್ಕಿದ್ದು ಅಚ್ಚರಿಗೆ ಕಾರಣವಾಗಿದೆ. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬನ್ನಿ. ಗಣಿನಾಡಲ್ಲಿ 3000 ವರ್ಷಗಳ ಹಳೆಯದಾದ ಅಸ್ಥಿಪಂಜರ ಉತ್ಖನನ ವೇಳೆ ಸಿಕ್ಕ 2 ಮಾನವನ ಪಳೆಯುಳಿಕೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆಯ ಬೆಟ್ಟದಲ್ಲಿ ಪತ್ತೆ. ಹೀಗೆ ತೀರಾ ಹಳೆಯದಾದ ಅಸ್ಥಿಪಂಜರ. ಮತ್ತೊಂದು ಕಡೆ ಅಸ್ಥಿಪಂಜರ ಸಿಕ್ಕ ಜಾಗದ ಸಮೀಪದಲ್ಲಿ ಸಿಕ್ಕಿರುವ ಒಡೆದು ಚೂರಾಗಿರುವ ಮಡಕೆ. ತೀರಾ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇರುವ ಸಂಶೋಧಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಬಳಿಯ ಗೌಡ್ರ ಮೂಲೆಯ ಬೆಟ್ಟದಲ್ಲಿ. ಹೌದು, ಕಳೆದ 1 ವಾರದಿಂದ ಇಲ್ಲಿ ಉತ್ಖನನ ನಡೀತಾ ಇದ್ದು ಆರಂಭದಲ್ಲಿ ಮಾನವನ ಮೂಳೆಯೊಂದು ಪತ್ತೆಯಾಗಿತ್ತು. ಕುತೂಹಲಗೊಂಡು ಮಣ್ಣನ್ನ ಮತ್ತಷ್ಟು ಆಳವಾಗಿ ಅಗೆದಾಗ ಬರೋಬ್ಬರಿ 5.5 ಅಡಿ ಉದ್ದದ ಪೂರ್ಣ ಪ್ರಮಾಣದ ಮಾನವನ ಅಸ್ಥಿಪಂಜರ ಕಂಡುಬಂದಿದೆ. ಅಚ್ಚರಿ ಎಂಬಂತೆ ಇದರ ಪಕ್ಕದಲ್ಲೇ ಮತ್ತೊಂದು ಅಸ್ಥಿಪಂಜರ ಕೂಡ ಪತ್ತೆಯಾಗಿದ್ದು ಇತಿಹಾಸ ತಜ್ಞರು ಅಚ್ಚರಿಗೊಂಡಿದ್ದಾರೆ. ಇನ್ನು ಅಸ್ಥಿಪಂಜರ ಸೇರಿದಂತೆ ಕೆಲ ಪಳೆಯುಳಿಕೆಗಳು ಸಿಕ್ಕಿದ್ದು ಸ್ಥಳೀಯರಲ್ಲಿ ಅಚ್ಚರಿ ಮೂಡಿಸಿದೆ. ಉತ್ಖನನ ಮುಂದುವರೆಸಿದರೆ ಇನ್ನಷ್ಟು ಐತಿಹಾಸಿಕ ಕುರುಹುಗಳು ಪತ್ತೆಯಾಗ್ತವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಸ್ಥಿಪಂಜರದ ಪಕ್ಕದಲ್ಲಿ ಮತ್ತೊಂದು ದೇಹದ ಅಸ್ಥಿಪಂಜರ ಇರೋದನ್ನು ಕೂಡ ಇದು ಸಂಶೋಧಕರು ಗಮನ ಹರಿಸಿದ್ದಾರೆ. 2 ಶವಗಳನ್ನ ಹೂತಿಟ್ಟಿರುವಂತಹ ಸ್ಥಳ ಈ ಒಂದು ಉತ್ಖನನದಿಂದ ನಮಗೆ ದೊರೆತಿರುವ ಕಾರಣ, ಹಾಗೆ ಇನ್ನೂ ಉಳಿದಂತ ಉತ್ಖನನ ಕೈಗೊಂಡಿರುವಂತಹ ಸ್ಥಳಗಳಲ್ಲಿ ಮಡಿಕೆಗಳಾಗಿರ್ಬೋದು, ಅವು ಕೆಲವೊಂದಿಷ್ಟು ಮೆಟೀರಿಯಲ್ ಸಲಕರಣೆಗಳಾಗಿರ್ಬೋದು, ಇವೆಲ್ಲವೂ ಸಿಕ್ಕಿರುವುದರಿಂದ ಈ ಒಂದು ಸ್ಥಳೀಯ ತೆಕ್ಕಲಕೋಟೆ ಇತಿಹಾಸಕ್ಕೆ ಹೆಚ್ಚಿನದಾದಂತಹ ಕೊಡುಗೆಯನ್ನ ನೀಡಿದೆ ಅಥವಾ ಈ ಒಂದು ಉತ್ಖನನದಿಂದ ಅಂತ ಹೇಳ್ಬೋದು. ಉತ್ಖನನವನ್ನ ಮುಂದುವರಿಸಿದ್ದೇ ಆದಲ್ಲಿ ಇನ್ನಷ್ಟು ಉಪಕರಣಗಳು ಅಥವಾ ಇನ್ನಷ್ಟು ಹೊಸ ವಿಷಯಗಳು ನಮಗೆ ದೊರೆಯಬಹುದು. ಈ ಒಂದು ಉತ್ಖನನ ಪ್ರಕ್ರಿಯೆ ಮುಂದುವರಿಯೋದಕ್ಕೆ ಬೆಂಬಲ ಬೇಕಾಗಿದೆ. ಅಮೆರಿಕ ವಿಶ್ವವಿದ್ಯಾಲಯದ ನಮಿತಾ ಸುಗಂಧಿ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಬಳಿಯ ಬೆಟ್ಟವೊಂದರಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಸುಮಾರು 1 ವಾರಗಳಿಂದಲೂ ಕೂಡ ಒಂದು ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಅಂದ್ರೆ ಉತ್ಖನನ ಕಾರ್ಯದ ಆರಂಭದಲ್ಲಿ ಒಂದಿಷ್ಟು ಪಳ್ಳುಳಿಕೆಗಳಂದ್ರೆ ಮೂಳೆಗಳು ಸಿಕ್ಕಿತ್ತು, ಅದ್ರ ಜೊತೆಗೆ ಮಡಿಕೆಗಳ ಚೂರುಗಳು ಕೂಡ ಸಿಕ್ಕಿತ್ತು. ಅದಾದ್ಮೇಲೆ ಮತ್ತೆ ಉತ್ಖನನ ಕಾರ್ಯವನ್ನ ಪುನರಾರಂಭ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಂದು ಮಾನವನ ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಅಂದ್ರೆ 5.5 ಅಡಿ ಎತ್ತರದ ಒಟ್ಟು 2 ಅಸ್ಥಿಪಂಜರಗಳು ಸಿಕ್ಕಿರೋದ್ರಿಂದ ಇದೀಗ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಅದನ್ನ ಬಹುತೇಕ ನವಶಿಲಾಯುಗದ ಮಾನವರ ಒಂದು ಅಸ್ಥಿಪಂಜರಗಳು ಅನ್ನುವಂಥ ಅಂದಾಜಿಗೆ ಇದೀಗ ಅಧಿಕಾರಿಗಳು ಬಂದಿರೋದ್ರಿಂದ ಅವುಗಳನ್ನ ಈಗ ಲ್ಯಾಬ್ಗೆ ಕಳಿಸಿ ಇದು ಯಾವ ಕಾಲದ್ದು ಅನ್ನುವಂಥ ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸಲಿಕ್ಕೂ ಕೂಡ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಈ ಸ್ಥಳದಲ್ಲಿ ಸಿಕ್ಕಿರುವ ಪಳೆಯುಳಿಕೆಗಳು ನವಶಿಲಾಯುಗ ಹಾಗೂ ಸೂಕ್ಷ್ಮ ಶಿಲಾಯುಗಕ್ಕೆ ಸೇರಿರಬಹುದು ಅಂತ ಅಂದಾಜಿಸಲಾಗಿದೆ. ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ಅವರ ಪ್ರಕಾರ ಇವು ಸುಮಾರು 3000 ದಿಂದ 5000 ವರ್ಷಗಳಷ್ಟು ಹಳೆಯದಾಗಿರುವ ಸಾಧ್ಯತೆ ಇದೆ. ಮೃತದೇಹಗಳ ಮೇಲೆ ಕಲ್ಲುಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡಿರುವುದು ಇಲ್ಲಿನ ವಿಶೇಷವಾಗಿದೆ ಅಂತ ತಿಳಿಸಿದ್ದಾರೆ. ಕೇವಲ ಅಸ್ಥಿಪಂಜರ ಮಾತ್ರವಲ್ಲದೆ ಶವದ ಅಕ್ಕಪಕ್ಕದಲ್ಲಿ ಮಡಿಕೆ ಚೂರುಗಳು ಕೂಡ ಪತ್ತೆಯಾಗಿವೆ. ಅಲ್ಲದೆ ಈ ಭಾಗದಲ್ಲಿ ಮಾನವರು ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು ಎನ್ನುವುದಕ್ಕೆ ಪೂರಕ ಸಾಕ್ಷ್ಯಗಳು ಲಭ್ಯವಾಗಿವೆ. ಇದನ್ನ ಗಮನಿಸಿದರೆ ತೆಕ್ಕಲಕೋಟೆಯು ಪ್ರಾಗೈತಿಹಾಸಿಕ ಕಾಲದಲ್ಲಿ ಒಂದು ಬಹುದೊಡ್ಡ ಮಾನವ ನೆಲೆಯಾಗಿರಬಹುದು ಅಂತ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪರಂಪರೆ ಇಲಾಖೆಯ ಉಪನಿರ್ದೇಶಕ ಹಾಗೂ ಉತ್ಖನನ ಕಾರ್ಯದ ನಿರ್ದೇಶಕ ಆರ್ ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಕ್ಕಿರುವ ಪಳೆಯುಳಿಕೆಗಳ ನಿಖರವಾದ ಕಾಲಘಟ್ಟವನ್ನು ತಿಳಿಯೋದಕ್ಕೆ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸಲು ನಿರ್ಧರಿಸಲಾಗಿದೆ. ಸದ್ಯ ಸ್ಥಳದಲ್ಲಿ ಸಂಶೋಧನೆ ಮತ್ತು ತನಿಖೆ ಮುಂದುವರೆದಿದೆ ಅಂತ ತಿಳಿಸಿದ್ದಾರೆ. 3000 ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅನ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆಗೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ. ಪುರಾತತ್ವ ಇಲಾಖೆದ ಅನುಮತಿ ದೊರೆತಿದೆ ಸರ್. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನ್ ಮಾಡ್ಬೋದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖಾಂತರ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ. ಹಿಂದೆ ಎಕ್ಸ್ಕವೇಷನ್ ಆದಾಗ ಅದು ಸಂಬಂಧಪಟ್ಟಂತಹ ಟೂಲ್ಸ್ ಎಲ್ಲ ಸಿಕ್ಕಿದಾವೆ. ಸದ್ಯಕ್ಕೆ ಸಿಕ್ಕಿರುವಂತಹ 2 ಅಸ್ಥಿಪಂಜರಗಳು ಅಂದಾಜು 3000 ದಿಂದ 5000 ವರ್ಷಗಳ ಹಳೆಯದಾಗಿರ್ಬೋದು ಅನ್ನುವಂಥ ಅಂದಾಜಿಗೆ ಇದೀಗ ಸಂಶೋಧಕರು ಬಂದಿರುವಂಥದ್ದು. ಅಂದ್ರೆ ಇದೆಲ್ಲವೂ ಕೂಡ ನವಶಿಲಾಯುಗದ ಸಂದರ್ಭದಲ್ಲಿ ಇಲ್ಲಿ ಮಾನವರ ವಾಸ್ತವ್ಯ ಇತ್ತು ಅನ್ನುವಂಥ ಆ ರೀತಿಯಲ್ಲಿ ಇದೀಗ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಇದೆಲ್ಲವನ್ನೂ ಸಹಿತ ಒಂದು ರೀತಿಯಿಂದ ತನಿಖೆಗೊಳಪಡಿಸಬೇಕು ಮತ್ತು ಯಾವ ಕಾಲದ್ದು ಅನ್ನುವಂಥದ್ದನ್ನ ಅರಿತುಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ಪ್ರಾಗೈತಿಹಾಸಿಕ ಕಾಲದ್ದು ಅನ್ನುವಂಥ ಒಂದು ರೀತಿಯ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಮತ್ತೆ ಉತ್ಖನನ ಕಾರ್ಯವನ್ನು ಅಧಿಕಾರಿಗಳು ಮುಂದುವರಿಸಿದ್ರೆ ಮತ್ತೆ ಯಾವೆಲ್ಲ ಕುರುಹುಗಳು ಇಲ್ಲಿ ಸಿಗಬಹುದು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಸಂಶೋಧಕರು ಹೇಳಿರುವ ಮಾಹಿತಿಯ ಪ್ರಕಾರ ಒಟ್ಟು 3000 ರಿಂದ 5000 ವರ್ಷಗಳ ಹಿಂದಿನ ಕಾಲದ ಅಸ್ಥಿಪಂಜರಗಳನ್ನುವಂಥ ಅಂದಾಜಿರೋದ್ರಿಂದ ಮತ್ತೆ ಉತ್ಖನನ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಮತ್ತಷ್ಟು ಪಳೆಯುಳಿಕೆಗಳು ಸಿಗುವ ಸಾಧ್ಯತೆಗಳು ಇರೋದ್ರಿಂದ ಇವೆಲ್ಲವನ್ನು ಕೂಡ ತನಿಖೆಗೊಳಪಡಿಸಿ ನಂತರ ಇದು ಯಾವ ಕಾಲದ್ದು ಅನ್ನುವಂಥ ಸ್ಪಷ್ಟ ಅಂದಾಜಿಗೆ ಬರಲಿಕ್ಕೆ ಇದೀಗ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹಲವೆಡೆ ಈ ಹಿಂದಿನಿಂದಲೂ
ಉತ್ಖನನ ಕಾರ್ಯಗಳು ನಡೆಯುತ್ತಲೇ ಇರುತ್ತೆ. ವಿಶ್ವದ ಹಲವು ಸಂಶೋಧನಾರ್ಥಿಗಳು ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಸಂಶೋಧನೆಗೆ ಮುಂದಾಗ್ತಾರೆ. ಆದರೆ ಈ ಬಾರಿ ನವಶಿಲಾಯುಗದ ಪಳೆಯುಳಿಕೆಗಳು ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.